ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆರ್ಸಿಬಿ ಪಂಜಾಬ್ ಪಂದ್ಯ ವೀಕ್ಷಣೆಗೆ ಅಭಿಮಾನಿಗಳು ಬಹಳ ಕಾತುರ ಕಾಯ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಆರ್ಸಿಬಿ ಅಂತೇಳಿ ಜೈಕಾರವನ್ನ ಹಾಕಿದ್ದಾರೆ ಅಭಿಮಾನಿಗಳು. ಕೊಪ್ಪಳದ ಕ್ರಿಕೆಟ್ ಅಭಿಮಾನಿಗಳು ಜೈಕಾರವನ್ನ ಹಾಕಿದ್ದಾರೆ. ಕ್ರಿಕೆಟ್ ಫೀವರ್ ಅಂತಂದ್ರೆ ಈಗ ನಮಗೆ ಗೊತ್ತಾಗ್ತಾ ಇದೆ. ಆರ್ಸಿಬಿಯ ಪರವಾಗಿ ರಾಜ್ಯದ ಜನರ ಅಭಿಮಾನಿಗಳ ಸ್ಪಂದನೆ ಹೇಗಿದೆ ಅಂತೇಳಿ. ಎಂತಹ ಕ್ರೇಜ್ ಇದು. ಯಾವತ್ತೂ ಕೂಡ ಇಷ್ಟು ಅಭಿಮಾನದ ಮಳೆ ಹರಿದಿರಲಿಲ್ಲ. ಸೀಸನ್ಗಳು ಹೆಚ್ಚಾದಂತೆ ಅಭಿಮಾನಿಗಳ ಕಾತುರ ಕೂಡ ಜಾಸ್ತಿ ಆಗ್ತಾ ಇದೆ. ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಾಲಿಬಾಲ್ ಹಾಗೆ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಈ ಸಲ ಕಪ್ ನಮ್ಮದೇ, ಈ ಸಲ ಟ್ರೋಫಿ ನಮ್ಮದೇ ಅಂತೇಳಿ ಶುಭ ಹಾರೈಸಿದ್ದಾರೆ. ನಿಜಕ್ಕೂ RCB ಟೀಮೇ ಧನ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಅವರ ಅಭಿಮಾನಿಗಳ ಕಾತುರವನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಡೆಗಳಲ್ಲೂ ಕೂಡ ವಯಸ್ಸಿನ ಮಿತಿ ಇಲ್ಲದೆ ಆ ಗೇಮು ಈ ಗೇಮ್ ಏನಂದರೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲೂ ಕೂಡ ಯುವಕ ಯುವತಿಯರು ವಾಲಿಬಾಲ್ ಕ್ರೀಡಾಪಟುಗಳು ಕೂಡ ಜೈಕಾರ ಹಾಕಿದ್ದಾರೆ. ಹೋಪ್ ಯಾವ ರೀತಿ ಕ್ವಾಲಿಫೈಯರಲ್ಲಿ ಒನ್ ಸೈಡ್ ಆಗಿತ್ತು ಆ ರೀತಿ ಆಗೋಕ್ಕಿಲ್ಲ ಅನಿಸುತ್ತೆ. ಯಾಕಂತಂದರೆ ಈಗ ಪಂಜಾಬ್ ತಂಡ ಸೋತು ಗೆದ್ದು ಬರುವಾಗ ಅದು ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಸ್ಟ್ರಾಂಗ್ ಆಗಿ ಮತ್ತೆ ಪಂಜಾಬ್ ತಂಡ ಈ ಸಲ ಬಂದಿದೆ. RCB ತಂಡ ಇದು 18 ವರ್ಷದ ನಂತರ ನಮಗೆ IPL ಕಪ್ ತಂದು ಕೊಡ್ತಾರೆ ಅಂತ ಅಂದ್ಕೊಳ್ತೀವಿ ಸರ್. ಯಾಕಂತಂದರೆ RCB ತಂಡದಲ್ಲಿ ಯಾವಾಗಲೂ ನಾವು ನೋಡ್ತಿದ್ವಿ, ಬ್ಯಾಟಿಂಗ್ ಯಾವಾಗಲೂ ಚೆನ್ನಾಗೇ ಇರ್ತಿತ್ತು. AB ಡಿ ವಿಲಿಯರ್ಸ್ ಹಾಗೂ ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಅಂತರೂ 18 ವರ್ಷದಿಂದಲೂ ಕನ್ಸಿಸ್ಟೆನ್ಸಿ ಬ್ಯಾಟಿಂಗಲ್ಲಿ ತೋರಿಸ್ತಾನೆ ಇದ್ದಾರೆ. ಬಟ್ ನಮ್ಮಲ್ಲಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಆ ರೀತಿ ಇರ್ತಿದ್ದಿಲ್ಲ. ಬಟ್ ಈ ಸಾರಿ ನಾವು ನೋಡ್ಬೋದು, ಬೌಲಿಂಗು ಸಹ ನಮ್ಮದು ಚೆನ್ನಾಗಿದೆ. ಭಾಳ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಆಬ್ವಿಯಸ್ಲಿ ಎಲ್ಲರೂ ಗೊತ್ತಿದ್ದಂಗೆ ಎರಡು ಟೀಮು ಫೈನಲ್ಸ್ ಬಂದಿದೆ. ಯಾರೂ ಒಬ್ಬರು ಇನ್ನುವರೆಗೆ ಫೈನಲ್ಸ್ ಗೆದ್ದಿಲ್ಲ. ಸೊ ಒಂದು ಪ್ರೆಷರ್ ಇರುತ್ತೆ ಕ್ರಿಕೆಟಲ್ಲಿ. ಸೊ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಎಲ್ಲರಿಗೂ ಇದೆ. ನಮ್ಮ ಏನು ಹೋಪ್ ಇದೆ ಅಂದರೆ RCB ಗೆಲ್ಲಬೇಕು, ಒಳ್ಳೆಯ ಒಂದು ಮ್ಯಾಚ್ ಆಗಬೇಕು ಅನ್ನೋದಿದೆ. ಸೊ ಹೋಪನ್ನು ಇದ್ದೀವಿ ನಾವು. ಲೈಕ್ ನಮಗೆ ಈ ಸತಿ ನಮ್ಮ RCBದವರು ಕೂಡ ಇಡೀ ಕರ್ನಾಟಕಕ್ಕೆ ಒಂದು ಟ್ರೋಫಿಯನ್ನು ತಂದು ಕೊಡ್ತಾರಂತ. ಸೊ ಆಲ್ರೆಡಿ ನಾವು ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಏನು ಸೆಲೆಬ್ರೇಷನ್ ಮಾಡಬೇಕು, ಯಾವ ಥರ ನಾವು ಕ್ಲಬ್ ಒಳಗಡೆ ಆಗಲಿ ನಾವು ಹೇಗೆ ಮಾಡಬೇಕನ್ನೋದು ನಮಗೆಲ್ಲದು ಆಲ್ರೆಡಿ ನಾವು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಸೊ ಅದೇ ವಿರಾಟ್ ಕೊಹ್ಲಿದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. 18 ಇಯರ್ಸ್ಲಿಂದ ಈ ಟೀಮ್ ಜೊತೆಗೆ ಇದ್ದಾರೆ ಅವರು. ಸೊ ನಮ್ಮದು ಅಭಿಪ್ರಾಯ, ನಮ್ಮದು ಲೈಕ್ ಒಂದು ರಿಕ್ವೆಸ್ಟ್ ಏನಂದರೆ ವಿರಾಟ್ ಕೊಹ್ಲಿಗೆ ಈ ಸತೆ ನಮ್ಮ ಕರ್ನಾಟಕಕ್ಕೆ ಅವರು ಕಪ್ ತಂದು ಕೊಡಬೇಕಂತ ನಮ್ಮ ರಿಕ್ವೆಸ್ಟ್ ಅವರಿಗೆ. ಸೊ ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಭಾಳ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಆಬ್ವಿಯಸ್ಲಿ ಎಲ್ಲರೂ ಗೊತ್ತಿದ್ದಂಗೆ ಎರಡು ಟೀಮು ಫೈನಲ್ಸ್ ಬಂದಿದೆ. ಯಾರೂ ಒಬ್ಬರು ಇನ್ನುವರೆಗೆ ಫೈನಲ್